ಶಿವಶ್ರೀ ಮೀಡಿಯಾ, ರಾಜ್ ನ್ಯೂಸ್ ಹಾಗೂ ರಾಜ್ ಮ್ಯೂಸಿಕ್ ವಾಹಿನಿಗಳು ಆಯೋಜಿಸಿದ್ದ 2024ನೇ ಸಾಲಿನ ಬಿಸಿನೆಸ್ ಅವಾರ್ಡ್ ಕಾರ್ಯಕ್ರಮವು ಅದ್ದೂರಿಯಾಗಿ ಬೆಂಗಳೂರಿನ ಪಂಚತಾರಾ ಹೋಟೆಲ್ನಲ್ಲಿ ನಡೆದಿತ್ತು. ವಿವಿಧ ಉದ್ಯಮ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆ ಮಾಡಿದ್ದ 16 ಸಾಧಕರನ್ನ ಗುರುತಿಸಿ ಬಿಸಿನೆಸ್ ಅವಾರ್ಡ್ ನೀಡಿ ಅತ್ಯಂತ ವಿನಮ್ರತೆಯಿಂದ ಗೌರವಿಸಲಾಯಿತು. ಮುಂದಿನ ಪ್ರಶಸ್ತಿಯನ್ನ ಪಡಿತಾ ಇರೋರು ಶ್ರೀ GS ರಾಮದೇವ್, ಸಂಸ್ಥಾಪಕ ಅಧ್ಯಕ್ಷರು, ಎವರ್ ಶೈನ್ ಇಂಗ್ಲಿಷ್ ಸ್ಕೂಲ್. ಚಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀ GS ರಾಮದೇವ್ ಇವರನ್ನ. ಗುಣಮಟ್ಟದ ಶಿಕ್ಷಣ ನೀಡಿ ಮೂಡಿ ಮಾಡುತ್ತಿರುವ ಎವರ್ ಶೈನ್ ಇಂಗ್ಲಿಷ್ ಸ್ಕೂಲ್. GS ರಾಮದೇವ್ ಹಾಗೂ S ಸುರೇಶ್ ಬಾಬುರವರ ಸಾರಥ್ಯದಲ್ಲಿ ಯಶಸ್ಸಿನ ಉತ್ತುಂಗಕ್ಕೇರಿದ ಅಪರೂಪದ ವಿದ್ಯಾ ಕೇಂದ್ರ. ಸತತ 35 ವರ್ಷಗಳಿಂದ ವಿದ್ಯಾರ್ಥಿಗಳ ಪೋಷಕರ ವಿಶ್ವಾಸ, ಭರವಸೆಯನ್ನ ಉಳಿಸಿಕೊಂಡು ಬಂದ ಹೆಗ್ಗಳಿಕೆ. ಎವರ್ ಶೈನ್ ಸ್ಕೂಲ್ನಲ್ಲಿ ಅಕ್ಷರ ಕಲಿತ ಪ್ರತಿಭೆಯೋದ್ಭ ವಿದ್ಯಾರ್ಥಿಯ ಬದುಕಿನಲ್ಲೂ ಮೂಡಿದೆ ನವ ಭರವಸೆ. ಏನೇನಿಲ್ಲ ಆಧುನಿಕವಾಗಿ ಸುಸಜ್ಜಿತವಾಗಿ ತಲೆಗೆತ್ತಿ ನಿಂತಿರುವ ಈ ಎವರ್ ಶೈನ್ ವಿದ್ಯಾಪೀಠದಲ್ಲಿ ಹೊಸತನ, ವಿನೂತನ, ಪಠ್ಯೇತರ ಚಟುವಟಿಕೆ ಸಾಧಿಸುವ ಹಠ, ವ್ಯಕ್ತಿತ್ವ ವಿಕಸನದಂತಹ ಬೋಧನಾ ಪರಿಪಾಠವನ್ನ ವಿಸ್ತರಿಸುತ್ತಿರುವ ಶಾಲೆ. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ದಾರಿದೀಪವಾಗಿ ಟೊಂಕ ಕಟ್ಟಿ ನಿಂತಿದೆ ಎವರ್ ಶೈನ್ ವಿದ್ಯಾಸಂಸ್ಥೆ. ವಿದ್ಯಾರ್ಥಿಗಳ ಬದುಕಲ್ಲಿ ಶಾಯಿ. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024. 1991ರಲ್ಲಿ ಈ ವಿದ್ಯಾಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಬಡ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ನಿಂತಿರುವಂತಹ ಶ್ರೀ GS ರಾಮದೇವ್ ಅವರು ಎವರ್ ಶೈನ್ ಇಂಗ್ಲಿಷ್ ಸ್ಕೂಲ್ ಮೂಲಕ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಬೆಳಕಾಗಿ ನಿಂತಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ಸ್ 2024ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಎವರ್ ಶೈನ್ ಇಂಗ್ಲಿಷ್ ಸ್ಕೂಲ್ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀ GS ರಾಮದೇವ್ ಇವರು. ಚಪ್ಪಾಳೆ ದಯವಿಟ್ಟು ನಿರಂತರವಾಗಿರಬೇಕು. ನನ್ನ ಮಾತು ನಿಂತರೂ ನಿಮ್ಮ ಚಪ್ಪಾಳೆ ನಿಲ್ಬಾರ್ದು. ಕಂಗ್ರ್ಯಾಚುಲೇಷನ್ ಸರ್. ಸರ್, ಸಾಕಷ್ಟು ಜನರಿಗೆ ಇವತ್ತು ಕರ್ನಾಟಕ ಪ್ರೈಡ್ ಗೌರವಾನ್ವಿತ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸ್ತಾ ಇದೆ. ಅದ್ರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಬೇಕು ಅಂತ ಹೊರಟಿದ್ದೀರಾ. ಬಡ ಮಕ್ಕಳಿಗಾಗಿರ್ಬೋದು, ನಿಮ್ಮದೇ ಆದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಈ ಒಂದು ಪ್ರಶಸ್ತಿ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಸರ್? ಖಂಡಿತ ಸಂತೋಷ ಕೊಟ್ಟಿದೆ. ಯಾಕೆಂದರೆ ಈ ಶಿವಶ್ರೀ ಮೀಡಿಯಾದವರು ಇದನ್ನು ಗುರುತಿಸಿದಾರಲ್ಲ, ನಮ್ಮ ಒಂದು 35 ವರ್ಷಗಳಿಂದ ಈ ಸ್ಕೂಲ್ ನಡೆಸ್ತಾ ಇದ್ದೀವಿ. ಸೊ ಈ ಒಂದು ಪರಿಶ್ರಮಕ್ಕೆ ಒಂಥರ ಗೌರವ ಸಿಕ್ಕಿದಂಗೆ ಆಗಿದೆ. ಇದು ನಮ್ಮ ಶಾಲೆಗೆ ಸಿಕ್ಕಿರ್ತಕ್ಕಂಥ ಒಂದು ಗೌರವ ಪ್ರಶಸ್ತಿ ಅಂತ ನಾನು ಅಂದ್ಕೊಂಡಿದ್ದೆ. ನಾವು ಒಂದು ಶಾಲೆಯನ್ನು, ಎವರ್ ಶೈನ್ ಶಾಲೆಯನ್ನು ಕಳೆದ 35 ವರ್ಷಗಳಿಂದ ನಡೆಸ್ತಾ ಇದ್ದೀವಿ. ಈ ಶಿವಶ್ರೀ ಮೀಡಿಯಾದವರು ಇವತ್ತು ನಮ್ಮನ್ನು ಗುರುತಿಸಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಇದು ನಮ್ಮ ಶಾಲೆಗೆ ಸಿಕ್ಕಿರ್ತಕ್ಕಂಥ ಗೌರವ ಪ್ರಶಸ್ತಿ ನಾನು ತಿಳ್ಕೊಂಡಿದ್ದೇನೆ. ಇವಾಗ ಸಂತೋಷ ಆಗಿದೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೇನೆ.